ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಕಬ್ಬಿಲ್ದೇನೆ ಯಾವ ರೀತಿ ಕಬ್ಬಿನ ಹಾಲು ಮಾಡೋದು ಮನೆಯಲ್ಲಿ ಸಿಂಪಲ್ ಆಗಿ ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಅಂತ ನಾನು ಇವತ್ತು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲ ಮನೇಲಿರೋ ಐಟಮ್ಸು. ನಿಮ್ಮ ಹತ್ರ ಒಂದು ಮಿಕ್ಸಿ ಜಾರು ಇದ್ದರೆ ಸಾಕು. ಇದಕ್ಕೆ ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸುಮಾರು ಇಬ್ಬರಿಗೆ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಎಲ್ಲ ಕಡೆಯೂ ಎಲ್ಲ ಏರಿಯಾಲು ಎಲ್ಲ ಜಾಗದಲ್ಲೂ ನಮಗೆ ಕಬ್ಬು ಸಿಗೋಲ್ಲ. ಸೊ ಕಬ್ಬಿನ ಹಾಲು ಸುಮಾರು ಜನಕ್ಕೆ ಫೇವ್ರೆಟು. ಸೊ ಅದೇ ಯಾವ ರೀತಿ ಹೈಜಿನಿಕ್ಕಾಗಿ ನಾವು ಮನೇಲಿ ನೀಟಾಗಿ ಕಬ್ಬಿನ ಹಾಲು ಮಾಡೋದು ಕಪ್ಪು ಇಲ್ಲದೆ ಅನ್ನೋದು ಇವತ್ತು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಇಲ್ಲಿ ಒಂದು ನಿಂಬೆಹಣ್ಣನ್ನ ರಸ ಹಿಂಡ್ಕೊಳ್ತಿದ್ದೀನಿ. ಬೀಜ ಎಲ್ಲ ಬೇರ್ಪಡಿಸ್ಕೊಳ್ತಿದ್ದೀನಿ. ಓಕೆನಾ? ನೀವು ಜನ ಜಾಸ್ತಿ ಇದ್ದರೆ ನಿಂಬೆಹಣ್ಣು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ. ಅದು ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ. ಅದು ಪ್ರೊಸೀಜರು ಕಬ್ಬಿನ ಹಾಲು ಮಾಡೋದಕ್ಕೆ. ಬೀಜ ಎಲ್ಲ ತಗೊಂಡಿದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ನಾನಿಲ್ಲಿ ಫ್ರೆಶ್ ಆಗಿರೋ ಪುದೀನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಓಕೆನಾ? ಏಲಕ್ಕಿ ಹಾಕ್ಕೊಂಡಿರೋದು ಎಡಿಟ್ ಆಗೋಗಿದೆ. 2 ಏಲಕ್ಕಿ ಹಾಕ್ಕೊಳ್ಳಿ. ಇಬ್ಬರಿಗೆ ಮಾಡೋಂಗಿಲ್ಲ, ಒಬ್ರಿಗೆ 1 ಏಲಕ್ಕಿ ಅಂತ ಲೆಕ್ಕ. ಇದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಸಕ್ಕರೆ ಅಂದರೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ, 1 ಚಮಚದಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪೂರ್ತಿ ಬೆಲ್ಲದಲ್ಲೂ ಮಾಡ್ಕೊಳ್ಬೋದು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ. ಈ ಕಂಪನಿದು ತುಂಬ ಚೆನ್ನಾಗಿದೆ. ಇದು ಒಂಚೂರು ಕಸ ಏನೂ ಇರೋಲ್ಲ. ಅಷ್ಟು ನೀಟಾಗಿ ಕ್ಲೀನ್ಡ್ ಬೆಲ್ಲ ಪೌಡ್ರ್ ಕೊಡ್ತಾರೆ. ಇದಕ್ಕೆ ಅರ್ಧ ಚಮಚದಷ್ಟು ಸಕ್ಕರೆ, 1 ಚಮಚದಷ್ಟು ಬೆಲ್ಲದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಫುಲ್ ಬೆಲ್ಲದಲ್ಲೂ ಮಾಡ್ಬೋದು. ಇದಕ್ಕೊಂದು 2 ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಮಿಕ್ಸಿಲಿ ಇದನ್ನು ನುಣ್ಣಗೆ ಜ್ಯೂಸಾಗಿ ಮಾಡ್ಕೊಳ್ಳೋಣ. ಓಕೆನಾ? ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ. ಸೇಮು ಕಬ್ಬಿಲ್ಲದೆ ಕಬ್ಬಿನ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೇವಲ 5 ನಿಮಿಷದಲ್ಲಿ ಮಾಡೋ ರೆಸಿಪಿ ಇದು. ಇದನ್ನು ನೀಟಾಗಿ ಸೋಸ್ಕೊಂಬಿಡೋಣ ಒಂದು ಫಿಲ್ಟರ್ ಸಹಾಯದಿಂದ. ನೋಡಿ, ಸೇಮ್ ಕಲರು, ಅದೇ ಟೆಕ್ಸ್ಚರು. ಎಲ್ಲರೂ ಆಶ್ಚರ್ಯ ಪಟ್ಬಿಡ್ತಾರೆ, ಅಯ್ಯೋ ಇದೇನಿದು ಕಬ್ಬು ಇಲ್ಲದೆ ಕಬ್ಬಿನ ಹಾಲು ಹೆಂಗೆ ಮಾಡಿದ್ರಿ ಅಂತ. ಅಷ್ಟೇ ಟೇಸ್ಟು, ಅದೇ ಸೇಮ್ ಟೇಸ್ಟ್ ನಿಮಗೆ ಸಿಗುತ್ತೆ. ಆ ಪುದೀನ ಮತ್ತು ಏಲಕ್ಕಿ ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ಇದಕ್ಕೊಂದು 2 ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಸವಿತಿದ್ರೆ ವಾವ್, ಸೂಪರಾಗಿರುತ್ತೆ. ಬಾಯೆಲ್ಲ ತಣ್ಣಕ್ಕಾಗುತ್ತೆ. ಸೊ ಕಬ್ಬಿಲ್ಲದೆ ಕಬ್ಬಿನ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ನಿಮ್ಮನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಇದೊಂದು ಸ್ಮಾಲ್ ಚಿಕ್ಕ ವೀಡಿಯೋ ಅಷ್ಟೇ, ತುಂಬ ಟೇಸ್ಟಿಯಾಗಿರೋ ಜ್ಯೂಸು. ಓಕೆನಾ? ಟ್ರೈ ಮಾಡ್ತೀರಲ್ಲ? ಥ್ಯಾಂಕ್ ಯು.